ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಎಂಬ ವದಂತಿ ಬೆನ್ನಲ್ಲೇ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಕೈಸಾವೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊಟ್ಟೆ ಪೌಷ್ಟಿಕ ಆಹಾರ, ಮನುಷ್ಯ ದೇಹಕ್ಕೆ ಮುಖ್ಯ. ಎಲ್ಲ ಮೊಟ್ಟೆಯಲ್ಲೂ ಕ್ಯಾನ್ಸರ್ ಕಾರಕ ಅಂಶ ಇರಲ್ಲ. ಆದ್ರೆ ಕ್ಯಾನ್ಸರ್ ಅಂಶ ಎಒಝೆಡ್ ಪ್ರಮಾಣ ಜಾಸ್ತಿ ಇದ್ರೆ ಹಾನಿಕಾರಕ ಅಂತ ತಿಳಿಸಿದ್ದಾರೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಇದ್ರೆ ಆ ಮೊಟ್ಟೆಯ ಸೇವನೆ ಮಾಡಿದ್ರೆ ಅಪಾಯ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಈ ಬಗ್ಗೆ ವರದಿ ಬಂದಿಲ್ಲ. ವರದಿಯಲ್ಲಿ ಅಂಶ ಪತ್ತೆಯಾದ್ರೆ ಅಪಾಯ. ಇಂಥ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ನಂತಹ ಕಾಯಿಲೆ ಉಂಟಾಗುತ್ತೆ. ದೇಹದ ಸೆಲ್ಸ್ ಮೇಲೆ ಪರಿಣಾಮ ಬೀಳಲಿದೆ ಅಂತ ತಿಳಿಸಿದ್ದಾರೆ. ಬಟ್ ಆದರೆ ಈ ಇಗೋಸ್ ಅಂತ ಹೇಳ್ತಾ ಇದ್ದೀವಲ್ಲ, ಆ ಕಂಪನಿ ಮೋಟೋ ಏನಂತಂದರೆ ಅವರು ಝೀರೋ ಆ್ಯಂಟಿಬಯೋಟಿಕ್ ಮತ್ತು ಯಾವುದೇ ಒಂದು ಅಂಶ ಕೂಡ ನಮ್ಮ ಮೊಟ್ಟೆನಲ್ಲಿ ಇಲ್ಲ ಅಂತಾನೆ ಅವರು ಮೋಟೋ ಇರೋದು. ಸೊ ಅಂಥದ್ರಲ್ಲಿ 0.7% ಎಒಝೆಡ್ ಪ್ರಮಾಣ ಕಂಡು ಬಂದಿದೆ ಅಂದರೆ ಅದು ಪ್ರಶ್ನಾರ್ಥಕ ಆಗುತ್ತೆ. ಓಕೆ, ಅಂದ್ರೆ 1% ಇರೋ ಬದಲಿಗೆ ಇಲ್ಲಿ 0.7% ಇದೆ. ಬಟ್ FSSAI ಪ್ರಕಾರ 0.7% ಅವರು ಅಡ್ವೈಸಬಲ್ ಬಿಡ್ತಾರೆ. ಬಟ್ ಲಾಂಗ್ ಟರ್ಮ್ ಯೂಸೇಜ್ ಏನಿದೆ, ಲಾಂಗ್ ಟರ್ಮಲ್ಲಿ ನಮ್ಮ ದೇಹಕ್ಕೆ ಈ ಅಂಶಗಳು ಸೇರ್ಪಡೆ ಆದರೆ ಖಂಡಿತವಾಗೂ ಅದು ಕಾರ್ಸಿನೋಜೆನಿಕ್ ಆಗುತ್ತೆ. ಅಷ್ಟೇ ಅಲ್ಲ, ಟಾಕ್ಸಿಕ್, ಜೀನೋಟಾಕ್ಸಿಕ್ ಅಂತ ಹೇಳ್ತೀವಿ. ಜೆನೆಟಿಕಲ್ಲಿನೂ ಮಾಡಿಫಿಕೇಷನ್ಸ್ ಆಗೋ ಸಾಧ್ಯತೆಗಳಿದೆ. ಅದರಿಂದ ಹಲವಾರು ರೋಗಗಳಿಗೆ ನಾವು ತುತ್ತಾಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಬಟ್ ಬೆಂಗಳೂರು ಪೊಲೀಸರ ಮೇಲೆ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಪಾರ್ಟಿ ಮಾಡ್ತಾ ಇದ್ದ ಸ್ನೇಹಿತರ ಬಳಿ ಹಣ ಕೇಳಿದ್ದಕ್ಕೆ ಹೆದರಿ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಬೆಂಗಳೂರಿನ HAL ಲೇಔಟ್ ಬಳಿ ಇದ್ದ ಹೋಟೆಲ್ನಲ್ಲಿ 8 ಮಂದಿ ಸ್ನೇಹಿತರು ಪಾರ್ಟಿಗೆ ಸೇರಿದ್ರು. 3 ರೂಮ್ಗಳನ್ನು ಬುಕ್ ಮಾಡಿ ಹಾಡು ಹಾಕಿ ಕುಡಿತಾ ಇದ್ರು. ಈ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಹೋಟೆಲ್ಗೆ ಬಂದ ಪೊಲೀಸರು ಯುವಕರಲ್ಲಿ ಹಣ ಕೇಳಿದ್ರಂತೆ. ಫೋನ್ ಪೇ ಮಾಡೋದಕ್ಕೆ ಹೋದಾಗ ಕ್ಯಾಶ್ಗೆ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ ಹಣ ತರೋದಕ್ಕೆ ATMಗೆ ಯುವಕರು ಹೋಗಿದ್ದಾರೆ. ಈ ವೇಳೆ ಭಯದಿಂದ ಬಾಲ್ಕನಿಗೆ ಹೋದ ಯುವತಿ ಬಿಲ್ಡಿಂಗ್ ಮೇಲಿಂದ ಬಿದ್ದಿದ್ದಾಳೆ. ಆದ್ರೆ ಕಬ್ಬಿಣದ ಗ್ರಿಲ್ ಮೇಲಿಂದ ಬಿದ್ದಿದ್ರಿಂದ ಯುವತಿ ಆಸ್ಪತ್ರೆ ಸೇರಿದ್ದಾಳೆ. ಸದ್ಯ ಘಟನೆ ಬಗ್ಗೆ HAL ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಘಟನೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.